ಆನೆ ಮೇಲೆ ಅಂಬಾರಿ ಒಳಗಡೆ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಪುಷ್ಪಾರ್ಚನೆಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಅರಮನೆ ಮಾದರಿಯಲ್ಲಿ ಇವತ್ತಿನ ದಿವಸ ಶಿವಮೊಗ್ಗದ ತಿಲಕ್ ನಗರದಲ್ಲಿ ಅದ್ಭುತವಾದಂಥ ಒಂದು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದರೆ ಸೂಪರಾಗಿದೆ. ಸಖತ್ತಾಗಿರ್ತಕ್ಕಂಥ ಅರಮನೆಯ ವಾತಾವರಣ ಇದೆ. ಆನೆ ಮೇಲೆ ಅಂಬಾರಿ ಅಂತಾರಲ್ಲ, ಅಂಬಾರಿ ಒಳಗಡೆ ಗಣಪನನ್ನು ಕೂರಿಸಿ ಪೂಜೆ ಕೈಗೊಳ್ಳಲಾಗ್ತಾ ಇದೆ. ಸನ್ನಿಧಿ ಒಳಗಡೆ ಅದ್ಭುತವಾದಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಜನಗಳು ಎಲ್ಲ ಅಲ್ಲಿ ಹೋಗಿ ವೇದಿಕೆ ಮೇಲೆ ಹತ್ತಿ ಗಣಪತಿಗೆ ಪುಷ್ಪಾರ್ಚನೆ ಮಾಡ್ತಾ ಇದ್ದಾರೆ. ಹಲೋ, ನಮ್ಮ ಶಿವಮೊಗ್ಗ. ಹಲೋ, ಎಸ್, ನಮಸ್ಕಾರ. ನಾನು ಮಂಗಳೂರು ಹೇಳ್ತಾ ಇದ್ದೀನಿ. ಶಿವಮೊಗ್ಗದ ತಿಲಕ್ ನಗರದಲ್ಲಿ ಅದ್ಭುತವಾದಂಥ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಸನ್ನಿಧಿಗೆ ತಾವೆಲ್ಲ ಬರಬೇಕು ಅಂತೇಳಿ ವಿನಂತಿಯನ್ನು ಮಾಡಬೇಕು. ಮೈಸೂರು ದಸರಾದಲ್ಲಿ ನಡೀತಾ ಇರತಕ್ಕಂಥ ಆನೆ ಮೇಲೆ ಅಂಬಾರಿ ಅಂತ ಒಂದು ವ್ಯವಸ್ಥೆಯನ್ನು ಮಾಡಿ ಗಣಪನನ್ನು ಕೂರಿಸಿ ಅಲ್ಲಿ ಪೂಜೆಯನ್ನು ಸನ್ನಿಧಿಯಲ್ಲಿ ಕೈಗೊಳ್ತಾ ಇದ್ದಾರೆ. ಭಾಳ ಅದ್ಭುತವಾಗಿದೆ. ನೀವು ಎಲ್ಲ ಹೋಗಿ ಶಿವಮೊಗ್ಗದಲ್ಲಿ ವೀಕ್ಷಣೆಯನ್ನು ಮಾಡಬೇಕು, ಗಣಪನನ್ನು ಪ್ರಾರ್ಥಿಸಬೇಕು. ನೋಡಿ, ಅರಮನೆ ಮಾದರಿಯಲ್ಲಿ ಅದ್ಭುತವಾಗಿ ಮೂಡಿ ಬಂದಿದೆ. ಸಖತ್ತಾಗಿದೆ, ಸೂಪರಾಗಿದೆ. ಎಲ್ಲ ವೇದಿಕೆ ಮೇಲೆ ಹೋಗಿ ಗಣಪನಿಗೆ ಪುಷ್ಪವನ್ನು ಅರ್ಪಿಸ್ತಾ ಇದ್ದಾರೆ, ಪೂಜೆ ಕೈಗೊಳ್ತಾ ಇದೆ. ನೀವು ಎಲ್ಲ ಹೋಗಿ ಗಣಪನ ಒಂದು ಆಶೀರ್ವಾದಕ್ಕೆ ಪುನೀತರಾಗಬೇಕು ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋವನ್ನೆಲ್ಲರಿಗೂ ಶೇರ್ ಮಾಡಿ. ನಮಸ್ಕಾರ.